ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹೆಸರು ಎಗ್ ಫ್ರೈಡ್ ರೈಸ್. ಇದು ಮಾಡ್ಕೊಳೋಕ್ಕೆ ತುಂಬಾ ಸುಲಭ. ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಖಾರವಾಗಿ ಸಂಡೇ ಮಾರ್ನಿಂಗ್ ಟೈಮ್ ಮಾಡ್ಕೊಳೋದು ತುಂಬ ಈಸಿಯಾಗಿ ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಎಗ್ ಫ್ರೈಡ್ ರೈಸ್ಗೆ ಏನೇನು ಬೇಕು ಅಂತ ನೋಡ್ಕೊಳೋದಾದರೆ, ಮೊದಲಿಗೆ ಒಂದು 4 ಎಗ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ಇದು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ರುಚಿಗೆ ಉಪ್ಪು ಮತ್ತು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲೆ ಮತ್ತು ಮಾಡಿಟ್ಕೊಂಡಿರುವಂತಹ ಅನ್ನ. ಮೊದಲಿಗೆ ಬಾಣಲಿ ಬಿಸಿಯಾಗಿದ್ದ ನಂತರ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮತ್ತು ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು 2ರಿಂದ 3 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು, ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು, ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಕ್ಯಾರೆಟ್ನ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಈ ಥರ ಕಲರ್ಫುಲ್ಲಾಗಿ ಫ್ರೈಡ್ ರೈಸು, ಎಗ್ ರೈಸು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಕ್ಯಾಬೇಜ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆದರೆ ಅದು ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಇದು ಮೀಡಿಯಮಾಗಿ ಬೇಯೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಈಗ ಆಚೆ ಕಡೆ ತಿನ್ನೋರೆಲ್ಲ ಫುಲ್ಲು ಬೇಯಿಸಲ್ಲ. ಅದು ನಾವು ಇವಾಗ ಕ್ಯಾಬೇಜನ್ನ ಅರ್ಧಂಬರ್ಧ ಅಂದರೆ ಹಸಿ ಇದ್ದಾಗೆ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ ಈ ಥರ ಕಲರ್ಫುಲ್ಲಾಗಿ ಇರುತ್ತೆ. ಮತ್ತು ಚೆನ್ನಾಗಿ ಈ ಥರ ಸಾಫ್ಟ್ ಆದಮೇಲೆ ಅದನ್ನೆಲ್ಲ ಸೈಡಿಗೆ ತೆಗೆದು ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಹೊಡ್ಕೊಂಡಿರೋಂಥ ಮೊಟ್ಟೆಗಳನ್ನ ಇದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ 2 ಸ್ಪೂನು ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀರಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಎಗ್ ಸ್ಮೆಲ್ ಅಷ್ಟು ಬರಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಎಗ್ ಫ್ರೈಡ್ ರೈಸ್ ಆಗಲಿ, ಆಮ್ಲೆಟ್ ಆಗಲಿ, ಈ ಥರ ನಾವು ಮಾಡ್ಕೊಂಡಾಗ ಅದಕ್ಕೆ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡಬೇಕು. ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲೆ ಮತ್ತು ಖಾರಕ್ಕೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ, ಆದರೂ ಒಂಚೂರೇ ಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಹಾಗೆ ಬಿಟ್ಬಿಡಬೇಕು, ಅದನ್ನು ತಿರುಗಿಸ್ಬಾರ್ದು. ನಾವು ಹಂಗೆ ತಿರುಗಿಸ್ಬಿಟ್ರೆ ಅದು ಎಗ್ಗೆಲ್ಲ ನಮಗೆ ಪೀಸಸ್ ಸಿಗಲ್ಲ. ಸೊ ಒಂದು 5ರಿಂದ 6 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟು ಅದನ್ನು ಈಗ ತಿರುಗಿಸ್ಕೊಟ್ರೆ ನಮಗೆ ಪೀಸಸ್ ಥರ ಎಗ್ ಸಿಗುತ್ತೆ. ಎಗ್ನ ಈ ಥರ ಸಾಫ್ಟಾಗಿ ನಾವು ಮೆತ್ತಗೆ ಅದನ್ನು ತಿರುಗಿಸ್ಬೇಕು. ತಿರುಗಿಸ್ತಾ ಇದ್ದರೆ ನಮಗೆ ಘಮ ಸಖತ್ತಾಗಿ ಬರುತ್ತೆ. ಫ್ರೈಡ್ ರೈಸ್ ಅಂದರೆ ಎಗ್ ಫ್ರೈಡ್ ರೈಸ್ ಘಮ. ಮನೆಯಲ್ಲಿ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ರೆ ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಅಂತಲೇ ಹೇಳ್ತೀನಿ. ನಾವು ಆಚೆ ಕಡೆ ಹೋದಾಗ ಈ ರೋಡ್ ಸೈಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಗ್ ಫ್ರೈಡ್ ರೈಸು. ನಾವು ಆ ರುಚಿನ ನಾವು ಮನೆಯಲ್ಲೇ ಯಾಕೆ ಕೊಡ್ಬೋದು ಅಂತ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ. ಇದು ತುಂಬಾ ಟೇಸ್ಟಾಗಿ ಬಂತು. ಈ ಥರ ನಾವು ಜಾಸ್ತಿ ತಿರುಗಿಸ್ದಿರ ಮೀಡಿಯಮ್ಮಾಗಿ ಸ್ವಲ್ಪನೇ ತಿರುಗಿಸ್ಕೊಟ್ಟಾಗ ನಮಗೆ ಎಗ್ ಪೀಸಸ್ ಸಿಗುತ್ತೆ. ನಾವು ಜಾಸ್ತಿನೇ ಆ ಗೊಜ್ಜನ್ನ ತಿರುಗಿಸ್ಬಿಟ್ರೆ ಅದು ಎಗ್ಗೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ತಿರುಗಿಸ್ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬಿಟ್ಬಿಟ್ಟು ಮತ್ತು ಅದನ್ನು ಮೆತ್ತಗೆ ತಿರುಗಿಸ್ಬೇಕು. ಮೆತ್ತಗೆ ತಿರುಗಿಸ್ಕೊಟ್ಟಾಗ ಈ ಥರ ಎಗ್ ಪೀಸಸ್ಸು ನಮಗೆ ಒಂದೊಂದೇ ಪೀಸಸ್ ಥರ ಸಿಗುತ್ತೆ. ಅದಾದಮೇಲೆ ಮಾಡಿಟ್ಕೊಂಡಿರುವಂತಹ ಅನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ.
ಗ್ಯಾಸ್ ಆಫ್ ಮಾಡಿಬಿಟ್ರೆ ಟೇಸ್ಟ್ ಬರಲ್ಲ. ಮೀಡಿಯಮ್ ಫ್ಲೇಮ್ ಉರಿಯಲ್ಲಿ ನಾವು ರೈಸ್ ಹಾಕಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಇದು ಸೂಪರಾಗಿರುತ್ತೆ ತಿನ್ನೋಕ್ಕೆ ಅಂತಲೇ ಹೇಳ್ತೀನಿ. ಒಂದ್ಸರಿ ಮನೇಲಿ ನೀವು ಟ್ರೈ ಮಾಡಿ ಈ ಥರ ರೆಸಿಪಿನ. ನಾವು ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಹಾಕಿರೋದ್ರಿಂದ ರುಚಿ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ. ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಈ ಥರ ರೆಸಿಪಿ ಇಷ್ಟ. ನೀವು ನಿಮ್ಮ ಮನೇಲಿರೋರಿಗೆ ಎಲ್ಲರೂ ಇಷ್ಟಪಡೋ ಥರ ಅಡುಗೆ ಮಾಡಬೇಕು ಅಂದರೆ ಈ ಥರ ರೆಸಿಪಿನ ನೋಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.